ಅನ್ನ ಕದ್ದು ತಿಂತಿದ್ದ ಘಟನೆ ರಿವೀಲ್ ಮಾಡಿದ ಗಿಲ್ಲಿಯ ಹಳೆ ಕಥೆ ಕೇಳಿ ರಕ್ಷಿತಾ ಶೆಟ್ಟಿ ಕಣ್ಣೀರಾಗಿದ್ದಾರೆ. ಹೌದು, ಹಿಂದೆ ಅನ್ನ ಕದ್ದು ತಿಂತಿದ್ದೆ ಅಂತ ಗಿಲ್ಲಿ ತಾವು ಹಿಂದಿನ ಘಟನೆಯನ್ನ ನೆನಪು ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಗಿಲ್ಲಿಯ ಕಥೆಯನ್ನ ಕೇಳಿ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕಿದ್ದಾರೆ. ಗಿಲ್ಲಿಯ ಕಥೆ ಕೇಳಿ ಇಡೀ ಬಿಗ್ ಬಾಸ್ ಮನೆಯೇ ಭಾವುಕವಾಗೋಯ್ತು. ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಕಷ್ಟದ ಕಥೆ ಹೇಳಿದ್ರು ಗಿಲ್ಲಿ. ಸಖತ್ ವೈರಲ್ ಆಗಿದೆ ಇಂದಿನ ಬಿಗ್ ಬಾಸ್ ಪ್ರೋಮೋ. ತಮ್ಮ ಹಿಂದಿನ ದಿನಗಳನ್ನ ನೆನಪಿಸ್ಕೊಂಡಿದ್ದಾರೆ. ತಮ್ಮ ಬೆಂಗಳೂರು ಎಂಟ್ರಿಯ ಸನ್ನಿವೇಶವನ್ನ ವಿವರಿಸಿದಂತಹ ಗಿಲ್ಲಿ ನಟ ತುಂಬಾನೇ ಕಷ್ಟದಿಂದ ಮೇಲೆ ಬಂದಿದ್ದಾನೆ. ಗಿಲ್ಲಿ ನಟ ಸಾಕಷ್ಟು ಕಷ್ಟಗಳನ್ನ ನೋಡಿದ್ದಾನೆ. ಅನ್ನ ಕದ್ದು ತಿಂತಿದ್ದೆ ಅಂತ ಹೇಳಿದ್ದಾನೆ. ಇದೀಗ ತಮ್ಮ ಕಾಮಿಡಿ ಮೂಲಕ ಮನೆ ಮಾತಾಗಿರುವಂತಹ ಗಿಲ್ಲಿ ಒಂದೊಮ್ಮೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅನ್ನ ಕದ್ದು ತಿಂತಿದ್ದೆ ಅಂತ ಹಿಂದಿನ ಘಟನೆಯನ್ನ ನೆನಪು ಮಾಡಿಕೊಂಡಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ ಗಿಲ್ಲಿ. ಈ ವಿಚಾರದಲ್ಲಿ ಗಿಲ್ಲಿಯ ಕಥೆಯನ್ನ ಕೇಳಿ ಇಡೀ ಬಿಗ್ ಬಾಸ್ ಮನೆಯ ಒಂದು ರೀತಿ ಭಾವುಕವಾಗೋಯ್ತು. ಇನ್ನು ಗಿಲ್ಲಿಗೆ ಆಪ್ತರಾಗಿರುವಂತಹ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕಿದ್ದಾರೆ. ಗಿಲ್ಲಿಯ ಹಳೆ ಕಥೆಯನ್ನ ಕೇಳಿ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕಿರುವಂತದ್ದು ಬಿಗ್ ಬಾಸ್ ಫಿನಾಲೆಯ ವಾರದಲ್ಲಿದೆ. ಗಿಲ್ಲಿ ತನ್ನ ಕಷ್ಟದ ಕಥೆಯನ್ನ ಹೇಳಿದ್ದಂತಹ ಸಂದರ್ಭದಲ್ಲಿ ಇಡೀ ಬಿಗ್ ಬಾಸ್ ಮನೆಯೇ ಭಾವುಕವಾಗೋಯ್ತು. ಸಖತ್ತಾಗಿ ವೈರಲ್ ಆಗ್ತಿದೆ ಇಂದಿನ ಬಿಗ್ ಬಾಸ್ ಪ್ರೋಮೋ. ಕುತೂಹಲವನ್ನ ಹೆಚ್ಚಿಸಿದೆ. ನನ್ನ ಲೈಫಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು. ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಹಾಲ್ ತಗೊಂಬರೋದಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ. ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ಒಂದು ಹಳೆಯ ಗಾಯ. ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ. ದುಡ್ಡು ಕದಿದು ಚಿನ್ನ ಕದಿದ್ ನೋಡಿದ್ರೆ ಅನ್ನ ಕದ್ಕ ತಿಂದಿರೋದು ಆ ಟೈಮ್. ನನ್ನ ಲೈಫಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು. ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಹಾಲ್ ತಗೊಂಬರೋದಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ. ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ಒಂದು ಹಳೆಯ ಗಾಯ. ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ. ದುಡ್ಡು ಕದಿದು ಚಿನ್ನ ಕದಿದ್ ನೋಡಿದ್ರೆ ಅನ್ನ ಕದ್ಕ ತಿಂದಿರೋದು ಆ ಟೈಮ್. ನನ್ನ ಲೈಫಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು. ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಸಖತ್ ವೈರಲ್ ಆಗಿದೆ ಇವತ್ತಿನ ಪ್ರೋಮೋ. ಎಲ್ಲರೂ ತಮ್ಮ ಹಳೆಯ ಕಥೆಗಳನ್ನ, ಹಳೆಯ ದಿನಗಳನ್ನ ನೆನಪಿಸ್ಕೊಂಡು ಭಾವುಕರಾಗಿದ್ದಾರೆ. ಇನ್ನು ಗಿಲ್ಲಿ ಕಥೆಯನ್ನ ಕೇಳಿದ ಕ್ಷಣ ಇಡೀ ಮನೆ ಮಂದಿಯೇ ಭಾವುಕರಾದ್ರು. ಚಿನ್ನ ಕದ್ದಿದ್ದನ್ನ ನೀವು ಕೇಳಿರ್ತೀರಾ, ಆದ್ರೆ ಅನ್ನ ಕದ್ದು ತಿಂತಿದ್ದೆ ನಾನು. ಅಂಥ ಪರಿಸ್ಥಿತಿ ಇತ್ತು. ನಾನು ಸ್ಟ್ರಗಲ್ ಮಾಡಿದ್ದೆ ತುತ್ತು ಅನ್ನಕ್ಕೋಸ್ಕರ, ಮಲಗಲಿಕ್ಕೆ ಜಾಗಕ್ಕೋಸ್ಕರ ಅಂತ ಗಿಲ್ಲಿ ಹೇಳಿದ್ದಾರೆ. ರಕ್ಷಿತಾ ಕೂಡ ಕಣ್ಣೀರಾಗಿದ್ದನ್ನು ನಾವು ಪ್ರೋಮೋದಲ್ಲಿ ಗಮನಿಸ್ತಿದ್ದೇವೆ. ಅನ್ನ ಕದ್ದು ತಿಂತಿದ್ದೆ ಅಂತ ತಮ್ಮ ಹಿಂದಿನ ಘಟನೆಯೊಂದನ್ನು ರಿವೀಲ್ ಮಾಡಿದ್ದಾರೆ ಗಿಲ್ಲಿ. ಇಡೀ ಮನೆ ಮಂದಿಯೇ ಈ ವಾರದ ಫಿನಾಲೆ ವಾರದಲ್ಲಿ ತಮ್ಮ ಕಥೆಗಳನ್ನು ಹೇಳ್ಕೊಂಡು ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಫಿನಾಲೆ ಹಂತ ತಲುಪಿದಂಥ ಈ ಸಂದರ್ಭದಲ್ಲಿ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಿದೆ ಬಿಗ್ ಬಾಸ್ ಫಿನಾಲೆಯ ವಾರ. ಸಾಕಷ್ಟು ಟಾಸ್ಕ್ಗಳ ಮಧ್ಯೆಯೂ ಕೂಡ ಅವರವರ ಕಥೆಗಳನ್ನ ಹೇಳುವಂತಹ ಸಂದರ್ಭ ಬಿಗ್ ಬಾಸ್ ಕೊಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಆಗಿರಬಹುದು, ಕಾವ್ಯ ಆಗಿರಬಹುದು, ಜೊತೆಗೆ ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಎಲ್ಲರೂ ಕೂಡ ತಮ್ಮ ಕಥೆಗಳನ್ನ, ಹಳೆಯ ಕಥೆಗಳನ್ನ, ಘಟನೆಗಳನ್ನ ನೆನಪಿಸ್ಕೊಂಡು ಭಾವುಕರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಅನ್ನ ಕದ್ದು ತಿಂತಿದ್ದೆ, ನಾನು ಸ್ಟ್ರಗಲ್ ಮಾಡಿದ್ದೆ ತುತ್ತು ಅನ್ನಕ್ಕೋಸ್ಕರ, ಮಲಗಲಿಕ್ಕೆ ಜಾಗಕ್ಕೋಸ್ಕರ ಅಂತ ಗಿಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಭಾವುಕರಾಗಿರುವಂಥದ್ದು. ಇನ್ನು ರಕ್ಷಿತಾ ಕಣ್ಣಲ್ಲೂ ಸಹ ಗಿಲ್ಲಿಯ ಮಾತುಗಳಿಗೋಸ್ಕರ ನೀರು ಬಂದದ್ದಂಥದ್ದು ನಾವು ಪ್ರೋಮೋದಲ್ಲಿ ಗಮನಿಸಿದ್ದೇವೆ. ಗಿಲ್ಲಿ ಬಗ್ಗೆ ಕಾವ್ಯ ಶೈವ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಬಿಟ್ರು. ನನ್ನ ಮದುವೆಗೆ ಏನಾದ್ರೂ ಆದ್ರೆ ಗಿಲ್ಲಿನೇ ಕಾರಣ. ನೇರ ಮಾತುಗಳಲ್ಲಿ ಗಿಲ್ಲಿಗೆ ಹೇಳಿದ್ರು ಕಾವ್ಯ. ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ನನ್ನ ಮದುವೆಗೆ ಏನಾದ್ರಾದ್ರೆ ಗಿಲ್ಲಿನೇ ಕಾರಣ. ಕಾವ್ಯ ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿ ಇದೆ. ಮೊದಲಿಂದನೂ ಬಿಗ್ ಬಾಸ್ ನಲ್ಲಿ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಸದಾ ಕಾವು ಎಂದು ಓಡಾಡುವಂತಹ ಗಿಲ್ಲಿ ಮತ್ತು ಕಾವ್ಯರ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿ ಇದೆ. ಈಗ ಫಿನಾಲೆ ಹಂತ ತಲುಪಿದೆ ಬಿಗ್ ಬಾಸ್. ಈ ಹಂತದಲ್ಲಿ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನ ಕಾವ್ಯ ಕೊಟ್ಟಿರುವಂಥದ್ದು.
ಫನ್ ಆಗಿಯೇ ಗಿಲ್ಲಿಗೆ ಕಾವ್ಯ ವಾರ್ನಿಂಗ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ. ಗಿಲ್ಲಿ ಜೊತೆ ಮದುವೆ ಆಗಿ ಎಂದ ನೆಟ್ಟಿಗರು ಕೂಡ ಅಲ್ಲಿ ಕಮೆಂಟ್ ಮಾಡ್ತಿದ್ದು ಅಂಥದ್ದು. ಕಾವ್ಯ ಗಿಲ್ಲಿ ಕೆಮಿಸ್ಟ್ರಿ ಮೊದಲಿಂದನೂ ಚೆನ್ನಾಗಿದೆ, ಈಗ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ನನ್ನ ಮದುವೆಗೆ ಏನಾದ್ರೂ ಆದ್ರೆ ಗಿಲ್ಲಿ ಕಾರಣ ಅಂತ. ಒಂದು ಕಡೆ ಕಾವ್ಯ ಹೇಳ್ತಿರುವಂಥದ್ದು ನೇರ ಮಾತುಗಳಲ್ಲಿ ಒಂದ್ ರೀತಿ ವಾರ್ನಿಂಗ್ ಕೊಟ್ಟಂತಹ ರೀತಿಯಲ್ಲಿ ಕಾವ್ಯ ಗಿಲ್ಲಿಗೆ ಹೇಳಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವಾರ ಕ್ಷಣ ಕ್ಷಣಕ್ಕೂ ಅಚ್ಚರಿಯನ್ನ ಮೂಡಿಸ್ತಿದೆ, ಕುತೂಹಲವನ್ನ ಮೂಡಿಸ್ತಿದೆ. ಇನ್ನು ಕಾವ್ಯ ಹಾಗೂ ಗಿಲ್ಲಿಯ ಕೆಮಿಸ್ಟ್ರಿ ಮೊದಲಿಂದ ಕೂಡ ತುಂಬಾ ಚೆನ್ನಾಗಿದೆ. ಸದಾ ಕಾವು ಕಾವು ಅನ್ಕೊಂಡು ಗಿಲ್ಲಿ ಓಡಾಡ್ತಾನೆ ಇರ್ತಾನೆ. ಈಗ ಫಿನಾಲೆ ಹಂತ ತಲುಪಿದಂತಹ ಈ ಕ್ಷಣದಲ್ಲಿ ಇದೊಂದು ಸ್ಟೇಟ್ಮೆಂಟ್ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಇನ್ನು ನೆಟ್ಟಿಗರು ನಿಮ್ ಕೆಮಿಸ್ಟ್ರಿ ಚೆನ್ನಾಗಿದೆ, ಮದುವೆ ಆಗ್ಬಿಡಿ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ವಿಡಿಯೋ ಏನಾಗಿದೆ ಸಖತ್ ವೈರಲ್ ಆಗ್ತಿರುವಂಥದ್ದು. ನೇರ ಮಾತುಗಳಲ್ಲಿ ಗಿಲ್ಲಿಗೆ ಕಾವ್ಯ ವಾರ್ನಿಂಗ್ ಕೊಟ್ಬಿಟ್ರಾ ಅಂತ. ಬಿಗ್ ಬಾಸ್ ಫಿನಾಲೆ ಹಂತವನ್ನ ತಲುಪಿದಂತಹ ಈ ಸಂದರ್ಭದಲ್ಲಿ ಫನ್ ಆಗಿಯೇ ಒಂಥರ ಫನ್ ಆಗಿ ಹೇಳುವಂಥ ರೀತಿಯಲ್ಲೇ ಕಾವ್ಯ ವಾರ್ನಿಂಗ್ ಕೊಟ್ಬಿಟ್ರಾ ಅಂತ ಗಿಲ್ಲಿಗೆ. ಮೊದಲಿಂದ ಕೂಡ ಗಿಲ್ಲಿ ಕಾವ್ಯ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಅವರಿಬ್ರು ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ರು. ಕೆಲವು ಸಲ ಜಗಳ ಕೂಡ ಮಾಡ್ಕೊಂಡಿದ್ರು, ಆದರೆ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಈ ಸಂದರ್ಭದಲ್ಲಿ ಕಾವು ಕಾವು ಅನ್ಕೊಂಡು ಗಿಲ್ಲಿ ಕೂಡ ಅವರ ಸುತ್ತಮುತ್ತಲೇ ಓಡಾಡ್ತಿದ್ರು. ಒಟ್ಟಾರೆ ಇವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿತ್ತು ನೋಡೋವ್ರಿಗೂ ಕೂಡ. ಅಂಥ ಸಂದರ್ಭದಲ್ಲಿ ಇದೀಗ ಕಾವ್ಯ ನನ್ನ ಮದುವೆಗೆ ಏನಾರು ಆದರೆ ಗಿಲ್ಲಿನೇ ಕಾರಣ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇದು ಶಾಕಿಂಗ್ ಕೂಡ ಹೌದು. ಜೊತೆಗೆ ಬಿಗ್ ಬಾಸ್ ಫಿನಾಲೆ ಹಂತ ತಲುಪಿದಂತಹ ಈ ವಾರದಲ್ಲಿ ಫನ್ ಆಗಿಯೇ ಕಾವ್ಯ ವಾರ್ನಿಂಗ್ ಅನ್ನು ಕೊಟ್ಬಿಟ್ರ ಗಿಲ್ಲಿಗೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋ ಭಾರಿ ವೈರಲ್ ಆಗ್ತಿದೆ. ಜೊತೆಗೆ ಗಿಲ್ಲಿ ಜೊತೆ ಮದುವೆ ಆಗ್ಬಿಡಿ ಅಂತ ನೆಟ್ಟಿಗರು ಕೂಡ ಕಾವ್ಯಗೆ ಕಮೆಂಟ್ ಮಾಡ್ತಿದ್ದಾರೆ. ಅಷ್ಟು ಚೆನ್ನಾಗಿ ಸ್ಕ್ರೀನಲ್ಲಿ ಮೂಡಿ ಬಂದಿತ್ತು ಇವರಿಬ್ಬರ ಒಂದು ಕೆಮಿಸ್ಟ್ರಿ ಬಾಂಡಿಂಗ್ ಇರಬಹುದು. ಸೊ ಬಿಗ್ ಬಾಸ್ನಲ್ಲಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಂತಹ ಜೋಡಿ ಇದು. ಗಿಲ್ಲಿ ಕೂಡ ಅಷ್ಟೇ, ಕಾವ್ಯ ಅಂದರೆ ತುಂಬ ಇಷ್ಟ, ಕಾವು ಕಾವು ಅಂದ್ಕೊಂಡು ಓಡಾಡ್ತಾನೆ ಇರ್ತಿದ್ರು ಅವ್ರ ಹಿಂದೆ. ಸೊ ಇದೀಗ ನನ್ನ ಮದುವೆಗೆ ಏನಾದರೂ ಆದರೆ ಅನ್ನೋ ರೀತಿಯಲ್ಲಿ ಕಾವ್ಯ ಗಿಲ್ಲಿನೇ ಕಾರಣ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಫನ್ನಾಗಿಯೇ ಹೇಳಿದ್ದಾರೆ. ಆದರೆ ಬಿಗ್ ಬಾಸ್ ಮುಗಿದ ತಕ್ಷಣ ಮುಂದೇನು ಅನ್ನೋಂಥ ಪ್ರಶ್ನೆಗಳಿಗೆ ಈಗಲೇ ಏನೋ ಒಂದು ಸೂಚನೆಯನ್ನು ಕೊಟ್ಬಿಟ್ರ ಕಾವ್ಯ ಅಂತ ಕೂಡ ಅನ್ಸುತ್ತೆ. ನನ್ನ ಮದುವೆಗೇನಾದ್ರು ಆದರೆ ಗಿಲ್ಲಿನೇ ಕಾರಣ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟಿರೋ ಅಂಥದ್ದು.